ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಮಸ್ಯೆಗಳಿರುತ್ತೆ, ಕಸ ಇರುತ್ತೆ, ಜನ ರಾತ್ರಿ ಸ್ವಲ್ಪ ಕತ್ಲೆ ಆದ್ರೆ ಓಡಾಡಕ್ಕೆ ಜನ ಹೆದರ್ತಾರೆ. ಏನಾದ್ರೂ ಒಂದು ಕಾರ್ಪೊರೇಟರ್ ಇದ್ದು ಈ ರೂಲ್ಸ್ ಎನ್ಫೋರ್ಸ್ ಮಾಡಕ್ಕೆ ಏನಾದ್ರೂ ನಮ್ಮ ರಾಜ್ಯದ ಕಡೆಯಿಂದ ಒಂದು ಪುಷ್ ಬಂದಿದ್ರೆ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ. ಈ ಕಾರ್ಪೊರೇಟರ್ ಇಲ್ವಲ್ಲ, ಕಾರ್ಪೊರೇಟರ್ ಇಲ್ದೇನೆ ಎಲೆಕ್ಷನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ ಬೇರೆ. ಅದನ್ನು ನಾಳೆ ಸುಪ್ರೀಂ ಕೋರ್ಟ್ 10 ವರ್ಷದಿಂದ ಇವಾಗ ಒಂದು 6 ತಿಂಗಳ ಹಿಂದೆ ಸನ್ಸಿಟಿವ್ ವಿಷಯ ತೆಗೆದಿದ್ರು MLA ಸತೀಶ್ ರೆಡ್ಡಿ ಅವರು ಅಸೆಂಬ್ಲಿನಲ್ಲಿ. ಏನಂತ ಹೇಳಿದ್ರು, ನಾಯಿಗಳಿಗೆ ಜಾಸ್ತಿ ರೈಟ್ಸ್ ಇದೆ, ಮನುಷ್ಯರಿಗೆ ರೈಟ್ಸ್ ಇಲ್ಲ, ಹಂಗೆ ಹಿಂಗೆ ಅಂತ. ಅದೆಲ್ಲ ಅರ್ಧಂಬರ್ಧ ಹೇಳೋದು. ಇವಾಗ ನಾವು ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗಿ, ಬೆಂಗಳೂರಲ್ಲಿ 8 ಸೆಂಟರ್ ಇರೋದು. 8 ಸೆಂಟರಲ್ಲಿ ಹೈಯೆಸ್ಟ್ ನಾಯಿ ಆಕ್ಚುಲಿ ಬೆಂಗಳೂರು ಸೌತ್ ಅಲ್ಲಿ ಇಲ್ಲ, ಮಹದೇವಪುರನಲ್ಲಿ ಮತ್ತೆ ಬೊಮ್ಮನಹಳ್ಳಿ ಝೋನ್ಸ್ ಅಲ್ಲಿ ಇದ್ದಿದ್ದು ಹೈಯೆಸ್ಟ್. ಏನಕ್ಕೆ ಅಂತಂದ್ರೆ ಅಲ್ಲಿ 2 ಕಡೆ MLA ಯಾವತ್ತೂ ನಮ್ಗೆ ಲ್ಯಾಂಡೇ ಗ್ರಾಂಟ್ ಮಾಡಿಲ್ಲ. BBMP ಎಷ್ಟೇ ಸತಿ ಅಪ್ಲಿಕೇಶನ್ ಹಾಕಿದ್ರು ಲ್ಯಾಂಡ್ ಕೊಡೋದಕ್ಕೆ ರೆಡಿನೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅದೇ ಫ್ಯಾಕ್ಟರ್ ನ SC ಅಫಿಡವಿಟ್ ಅಲ್ಲೂ ಆಮೇಲೆ ಬರ್ದಿದ್ದಾರೆ, ಕರ್ನಾಟಕದವರಾಗ್ಲಿ ಕೇರಳ ಅವರಾಗ್ಲಿ, ಇಲ್ಲ ನಮ್ಗೆ ಲ್ಯಾಂಡ್ ಸಿಗ್ತಾ ಇಲ್ಲ, ನಾವು ABC ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅಲ್ಲಿ ನಮ್ ಕ್ವೆಶನ್ ಏನಿದ್ದು, ABC ಅಂತಂದ್ರೆ ನಾಯಿನ 4 ದಿವಸ ಇಟ್ಕೋಬೇಕಾಗತ್ತೆ, ಸರ್ಜರಿ ಮಾಡಿ ವ್ಯಾಕ್ಸಿನೇಟ್ ಮಾಡಿ ರಿಲೀಸ್ ಮಾಡ್ಬೇಕು. 4 ದಿವಸ ಇಟ್ಕೊಳ್ಳೋದಕ್ಕೇನೆ ನಿಮ್ಗೆ ಲ್ಯಾಂಡ್ ಸಿಗೋದಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಇಟ್ಕೊಳ್ಳೋದಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಅದು. ಮತ್ತೆ ಈ MLAs ಯಾರು ಇವಾಗ ನಾಯಿ ಕಾಟ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಅವರು ಫಸ್ಟ್ ಅವ್ರವ್ರ ಝೋನಲ್ ಕಾರ್ಪೊರೇಷನ್ ಅಲ್ಲಿ ಲ್ಯಾಂಡ್ ಅಲಾಟ್ ಮಾಡ್ಕೊಡ್ಬೇಕು. ಎಷ್ಟು ಜಾಸ್ತಿ ಲ್ಯಾಂಡ್ ಅಲಾಟ್ ಮಾಡ್ತಾರೆ ಅಂದ್ರೆ 100/100 ಸಾಕು. ಇವಾಗ 369 ವಾರ್ಡ್ಸ್ ಇದೆ, 8 ಸೆಂಟರ್ ಮಾತ್ರ ಸಾಕಾಗೋದಿಲ್ಲ. ಅದನ್ನ ಬೇಕಿದ್ರೆ ಒಂದು 30 ಸೆಂಟರ್ ಮಾಡ್ಲಿ, ಚಿಕ್ಕ ಸೆಂಟರ್ಸ್ ಮಾಡ್ಬೋದು. ಅವಾಗ ಫೀಡರ್ಸ್ ಕೂಡ ಜಾಸ್ತಿ ನಾಯಿನ ಕರ್ಕೊಂಡ್ ಬಂದು ನ್ಯೂಟರ್ ಮಾಡಿಸ್ಕೊಳ್ಳೋದಕ್ಕಾಗತ್ತೆ. ಇವಾಗ 8 ಸೆಂಟರ್ ಅಲ್ಲಿ ಮಹದೇವಪುರನಲ್ಲೂ ತುಂಬಾ ಕಮ್ಮಿ ಕೆಪಾಸಿಟಿ ಇರೋದು, ಬೊಮ್ಮನಹಳ್ಳಿನಂತೂ ಇನ್ನ ವರ್ಸ್ಟ್. ಬೊಮ್ಮನಹಳ್ಳಿ ಲೋಯೆಸ್ಟ್ ನ್ಯೂಟ್ರಿಂಗ್ ಮಾಡ್ತಾ ಇರೋದು ಈಗಿನ ಟೈಮಲ್ಲಿ. ಅದೇನೊಂದು 25 ನಾಯಿ ದಿನಕ್ಕೆ ನ್ಯೂಟರ್ ಆಗತ್ತೆ. ಎಲ್ಲಿ 60,000 ಪಾಪ್ಯುಲೇಷನ್ಗೆ ನೀವು ದಿನಕ್ಕೆ 25 ನಾಯಿ ನ್ಯೂಟರ್ ಮಾಡಿದ್ರೆ ನಾವು ಮ್ಯಾನೇಜ್ ಮಾಡೋದಕ್ಕಾಗತ್ತಾ? ಮ್ಯಾಥಮ್ಯಾಟಿಕಲಿ ಇಲ್ಲ. ನಾವೇನನ್ನೋದು ಅಂದ್ರೆ ಆರ್ಡರು ಕೈಂಡ್ ಆಫ್ ಬ್ಯಾಲೆನ್ಸ್ಡ್ ಇದೆ. ಬಾಯ್ಕಾಟ್ ಮಾಡೋದಕ್ಕಿಂತ ಜಾಸ್ತಿ ಎಲ್ಲಾರ್ ಫೋಕಸ್ನು ಈ MLAs ಲ್ಯಾಂಡ್ ಅಲಾಟ್ ಮಾಡೋದಕ್ಕೆ ಕೊಡ್ಬೇಕು. ಲ್ಯಾಂಡು ABCಗೆ ಅಲಾಟ್ ಮಾಡೋದಕ್ಕೆ ಕೊಡಿ, 2-3 ಎಕರೆ ಬರೀ ನಾಯಿನ ಇಟ್ಕೊಳ್ಳೋದಕ್ಕೆ ಕೊಡಬೇಡಿ. ಅವಾಗ ಪ್ರೆಷರು ಫೈನಾನ್ಸ್ ಕರ್ನಾಟಕ ಫೈನಾನ್ಸ್ ಮೇಲೂ ಕಮ್ಮಿ ಆಗುತ್ತೆ. ಎಷ್ಟೊಂದ್ ಕಡೆ ಸಿಟಿಸನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂದ್ರೆ ನಾಯಿನ ತೆಗೆದ್ ಬಿಡ್ಬೇಕು ಅಂತ ಅಲ್ಲ, ನಾಯಿ ಪಾಪ್ಯುಲೇಷನ್ ರೀಸನಬಲ್ ಆಗಿರ್ಬೇಕು ಅಂತ ಅಷ್ಟೇ. ಕರೆಕ್ಟ್. ಏನ್ ಮಾಡ್ಬೇಕು? ಈ ಸಂತಾನಹರಣ ಚಿಕಿತ್ಸೆ ಅಂತ ಹೇಳಿ ಈ ಹಿಂದೆ ಕೇಳಿ ಬಂದಿತ್ತು, ಅದನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದಾರ ಅಂತ? ಒಂದು ರೇಂಜಿಗೆ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಲ್ಲ, ಲ್ಯಾಂಡ್ ಪ್ರಾಬ್ಲಮ್ನೇ ಹೈಯೆಸ್ಟ್ ಇರೋದು. ಇವಾಗ ಯಲಹಂಕನಲ್ಲಿ ನೋಡಿ, ಯಲಹಂಕನಲ್ಲಿ ತುಂಬಾ ಒಳ್ಳೆ ಸೆಂಟರ್ನ ತುಂಬಾ ಹಿಂದೆನೆ ಕೊಟ್ರು. ಒಂದು 1200 ಸರ್ಜರೀಸ್ ಆಗತ್ತೆ ಅಲ್ಲಿ ತಿಂಗಳಿಗೆ. ಇನ್ನ ಮಹದೇವಪುರ ಈಗಲೂ ನಡೀತಿದೆ. ಅಲ್ಲೇನೆ ಈಗ ಸ್ಮಾಲ್ ಶೆಲ್ಟರ್ನು ಅಬ್ಸರ್ವೇಷನ್ ಸೆಂಟರ್ನು ನಡೀತಾ ಇರೋದು. ಈಗ ಬೆಂಗಳೂರು ಸೌತ್ ಬಂದ್ರೆ ಕ್ಯೂಪಾ ಮೊದ್ಲೇನೆ, ಚಾಮರಾಜಪೇಟೆ ಸೆಂಟರ್ ಅಲ್ಲಿ ಅಲ್ಲೂ ಅಷ್ಟೇ 1,500 ಸರ್ಜರೀಸ್ ಆಗತ್ತೆ ತಿಂಗಳಿಗೆ. ಪ್ರಾಬ್ಲಮ್ ಏನಿರೋದು ಅಂತಂದ್ರೆ ಇದೆಲ್ಲ ಹಳೆ ಸೆಂಟರ್ಗಳು, ಹಳೆ ಸೆಂಟರು ದೊಡ್ಡ ಸೆಂಟರು. ಅಲ್ಲೇ ಏರಿಯಾ ಇದ್ದೂನು ಅಲ್ಲಿನ ಗೌರ್ಮೆಂಟ್ ಅವರು ಈ ಕ್ವೀನ್ಸ್ ರೋಡ್ ಈಸ್ಟ್ ಅಲ್ಲಿ ಇರೋದು, ಅದು ತುಂಬಾ ದೊಡ್ಡ ವೆಟರ್ನರಿ ಸ್ಪೇಸ್. ಇನ್ನ ಚಾಮರಾಜಪೇಟೆ ವೆಟರ್ನರಿ ಸೆಂಟರ್ ಅದು ತುಂಬಾ ದೊಡ್ಡ ಸ್ಪೇಸ್, ಅಲ್ಲೆಲ್ಲ ಜಾಗ ಇದೆ, ನೀವು ಅಡಿಷನಲ್ ಕೆಪಾಸಿಟಿನಲ್ಲಿ ಸೆಂಟರ್ ಕಟ್ಬೋದಿತ್ತು. ಆದ್ರೆ BBMP ಮತ್ತೆ ವೆಟರ್ನರಿ ಸರ್ವಿಸಸ್ ಈ ಜಾಗಕ್ಕೆ ಯಾವಾಗ್ಲೂ ಕಿತ್ತಾಡ್ತಾ ಅಲ್ಲಿ ಎಕ್ಸ್ಪಾನ್ಷನ್ ಮಾಡಿಲ್ಲ. ಎಕ್ಸ್ಪಾನ್ಷನ್ ಇದಕ್ಕಿಂತ ಮುಂಚೆ ಮಾಡಿದಿದ್ರೆ ಇವತ್ತು ಅಲ್ಲೆಲ್ಲಾನು ಇನ್ನ 3,000 ಸರ್ಜರೀಸ್ ಮಾಡ್ಬೋದಿತ್ತು, ಇನ್ನ ಬೆಟರ್ ಕೆಪಾಸಿಟಿ ಮ್ಯಾನೇಜ್ ಮಾಡ್ಬೋದಿತ್ತು. ಅದು ಒಂದು. ಇನ್ನ ಮಹದೇವಪುರ ಮತ್ತೆ ಬೊಮ್ಮನಹಳ್ಳಿನಲ್ಲಿ ನಾವು ಆ MLAs ಗಳಿಗೆ ಎಷ್ಟು ಟೈಮಿಂದ ಹೇಳ್ತಾ ಇದೀವಿ ದಟ್ ಇಷ್ಟೆಲ್ಲ ಲ್ಯಾಂಡು ಏನೇನಕ್ಕೋ ಕೊಡ್ತೀರಾ, ಒಂದ್ 2-3 ಎಕರೆ ಫಸ್ಟ್ ಕ್ಲಿಯರ್ ಆಗಿ ABC ಸೆಂಟರ್ ಮಾಡೋದಕ್ಕೆ ಕೊಡಿ. ಅಲ್ಲಿ ಇವಾಗ ಮಾಡ್ತಿರೋದೇನು, ಮ್ಯಾಕ್ಸ್ 600 ಸರ್ಜರಿ ತಿಂಗಳಿಗೆ. 600 ಸರ್ಜರಿಯಿಂದ 2 ಲಕ್ಷ ನಾಯಿ ಕಮ್ಮಿ ಆಗೋದಿಲ್ಲ. 600 ಸರ್ಜರಿಯಿಂದ ಅವರು ಇಂಡಿವಿಜುವಲ್ ಸೆಂಟರ್ ಅಲ್ಲೇನೆ ಅಟ್ಲೀಸ್ಟ್ 3,000 ಸರ್ಜರಿಗೆ ಹೋಗ್ಬೇಕು. 3,000 ಸರ್ಜರಿ ಮಾಡೋದಕ್ಕೆ ಶುರು ಮಾಡಿದ್ರು ಒಂದೊಂದು ಝೋನ್ ಅಲ್ಲಿ ಅಂತ ಅಂದ್ರೆ ತಿಂಗಳಿಗೆ, ಅವಾಗ ನಾವು ಆಕ್ಚುಲಿ ಡಿಫರೆನ್ಸ್ ಕಾಣಿಸೋದಕ್ಕೆ ಶುರುವಾಗತ್ತೆ. ಅಂಡ್ ಅದು ಏನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲಾರ್ಗು. ಸೊ ಇವಾಗ 500 ನಾಯಿನ ಇಟ್ಕೊಳ್ಳೋದಕ್ಕೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 2 ಕೋಟಿ ಅಸ್ಯೂಮ್ ಮಾಡಿದ್ದಾರೆ, ಎಸ್ಟಿಮೇಟ್ ಹಾಕಿದ್ದಾರೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡೋದಕ್ಕೆ 3,000 ಪರ್ ನಾಯಿ ಅಂತ ಹೇಳಿ ಲೆಕ್ಕ ಹಾಕಿ ಇವಾಗ ಚೀಫ್ ಸೆಕ್ರೆಟರಿ ಅವರು ಅಪ್ರೂವ್ ಮಾಡಿದ್ದಾರೆ. ಅದಕ್ಕಿಂತ ಈಸಿಯಸ್ಟ್ ಸೊಲ್ಯೂಷನ್ ಇರೋದು, ಹ್ಯೂಮನ್ ಸೊಲ್ಯೂಷನ್ ಇರೋದು, ಲ್ಯಾಂಡ್ ಜಾಸ್ತಿ ಅಲಾಟ್ ಮಾಡಿದ್ರೆ MLAs ವಾರ್ಡ್ ಲೆವೆಲ್ ಅಲ್ಲಿ ABC ಸೆಂಟರ್ಸ್ ಇನ್ಕ್ರೀಸ್ ಮಾಡ್ಬೋದು, ಸರ್ಜರೀಸ್ ಇನ್ಕ್ರೀಸ್ ಮಾಡ್ಬೋದು, ಅಂಡ್
ಆಟೋಮ್ಯಾಟಿಕಲಿ ನಿಮ್ಮ ಪ್ರಾಬ್ಲಮ್ಸೂ ಕಮ್ಮಿ ಆಗುತ್ತೆ, ಡಾಗ್ ಫೈಟೂ ಕಮ್ಮಿ ಆಗುತ್ತೆ. Yes, ಇಲ್ಲಿ ಅದ್ರ ಜೊತೆಗೆ ನಾವು ಇನ್ನೊಂದು ವಿಷಯ ಆರ್ಡರಲ್ಲೂ ಕವರ್ ಮಾಡಿಲ್ಲ, ಮತ್ತೆ ಮೋಸ್ಟ್ ಆಫ್ ಟೈಮ್ಸ್ ನಾವು ಹೇಳಿದ್ರು ಕವರ್ ಮಾಡಿದ್ರೆ ರೀಲೊಕೇಶನ್ ಮಾಡಬೇಡಿ ಅಂತ. ಇಲ್ಲಿಗಲ್ ಹಾ, ಓಕೆ. ರೀಲೊಕೇಶನ್ ಮಾಡಬೇಡಿ. ಏನಕ್ಕೆ ಅಂತ ಅಂದ್ರೆ ನಾಯಿಗಳು ಟೆರಿಟೋರಿಯಲ್ ಲಿವಿಂಗ್ ಬೀಯಿಂಗ್ಸ್. ನಾಯಿಗಳು ಮಾತ್ರನೇ ಅಲ್ಲ, ಕೋತಿಗಳೂ ಟೆರಿಟೋರಿಯಲ್ಲು, ಬೆಕ್ಕುಗಳೂ ಟೆರಿಟೋರಿಯಲ್ಲು. ಸೊ ಒಂದು ಜಾಗ ಅವ್ರು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಅದನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಇವಾಗ ಇವರು ನಿಯತ್ ವಿಷಯ ಮಾತಾಡ್ತಾ ಇದ್ರು, ಊಟದ ವಿಷಯದಲ್ಲಿ. ಯಾವ ಮನುಷ್ಯರು ಹಂಗ್ ಮಾಡೋದಿಲ್ಲ ಹೇಳಿ? ನಮ್ಮ ಫ್ಯಾಮಿಲಿ ಅಂತೆಲ್ಲ ಹೇಳ್ತೀವಿ, ಆದ್ರೆ ತೀರಾ ಕುತ್ತಿಗೆಗೆ ಬಂತು ನನ್ಗ ಊಟ ನಿನ್ಗ ಊಟ ಅಂತಂದ್ರೆ ನಾನ್ ಬದುಕಿದ್ರೆ ನಿಂಗೆ ಊಟ ಹಾಕಕ್ಕಾಗತ್ತೆ ಅಂತಾನು ತಿಂತಾರೆ. ಎಷ್ಟೋ ಇದು ತಾಯಿ ತಂದೆ ಮಕ್ಕಳಿಗೆ ಹಾಕಿದ್ದಾರೆ. ಹಾಕಿಲ್ಲ, ತಾಯಿ ತಂದೆನ ಅಬ್ಯಾಂಡನ್ ಮಾಡಿರೋದಕ್ಕೆ ನಮ್ಗೆ ಅದಕ್ಕೂ ಕಾನೂನು ಇರೋದು. ಟೆರಿಟೋರಿಯಲ್ ವಿಷಯ ಏನಾಗತ್ತೆ ಅಂದ್ರೆ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡ್ ಬಿಡಿದಾರಲ್ಲ, ಅವ್ರನ್ನ ನ್ಯೂಟರ್ ಮಾಡಿದ್ರೆ ಮತ್ತೆ ಮಕ್ಳಾಗೋದಿಲ್ಲ, ಮತ್ತೆ ಪ್ರಾಬ್ಲಮ್ಸ್ ಆಗೋದಿಲ್ಲ. 4 ನಾಯಿ ಇದೆ ಅಂದ್ರೆ ಆ 4 ನಾಯಿನ ನ್ಯೂಟರ್ ಮಾಡಿ ವ್ಯಾಕ್ಸಿನೇಟ್ ಮಾಡಿ ಬಿಟ್ಬಿಡಿ. ಆ ಏರಿಯಾದವರೇ ಫೀಡ್ ಮಾಡಿ, ಬೇರೆ ಯಾರಿಗೋ ಫೀಡ್ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮ ಏರಿಯಾದವ್ರು ನೀವು ಫೀಡ್ ಮಾಡಿದ್ರಿ ಅಂದ್ರೆ ಅವರು ಓಕೆ ಈ ಏರಿಯಾನ ನಾನು ಸೇಫ್ ಆಗಿದ್ದೀನಿ, ನಾನು ಎಲ್ಲೂ ಹೋಗ್ಬೇಕಿಲ್ಲ, ನಾನೇನು ಫೈಟ್ ಮಾಡ್ಬೇಕಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ. ಅವಾಗ ಅವರು ಆ ಏರಿಯಾ ಪ್ರೊಟೆಕ್ಟ್ ಮಾಡ್ಕೊಂತಾರೆ, ಹೊಸ ನಾಯಿ ಬರೋದಕ್ಕೆ ಬಿಡದರೆ ಹಂಗೆ ಮ್ಯಾನೇಜ್ ಮಾಡ್ತಾರೆ. ಎಷ್ಟೊಂದ್ ಸತಿ ಏನಾಗುತ್ತೆ ಅಂದ್ರೆ ಜನ ಏನ್ ಅನ್ಕೊಂತಾರೆ, ಈ 4 ನಾಯಿನ ತೆಗೆದ್ಬಿಟ್ರೆ ನಮ್ ರೋಡಲ್ಲಿ ನಾಯಿನೇ ಇರೋದಿಲ್ಲ, ನಮ್ಗೇನು ಪ್ರಾಬ್ಲಮೇ ಇರೋದಿಲ್ಲ ಅಂತ. ಆದ್ರೆ ಆ ನಾಯಿ ಬದಲು ಇನ್ನ ವ್ಯಾಕ್ಸಿನೇಟ್ ಆಗಿಲ್ದಿರೋದು, ನ್ಯೂಟರ್ ಆಗಿಲ್ದಿರೋ 4 ನಾಯಿ ಬರುತ್ತೆ. ಎಷ್ಟೊಂದ್ ಕಡೆ ಇವಾಗ ಲಾಸ್ಟ್ 2 ತಿಂಗಳಲ್ಲಿ 2 ನ್ಯೂಸ್ ಬಂದಿತ್ತು. ಒಂದು ಮಂಕಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಎಲ್ಲ ನಾವು ಎಷ್ಟೊಂದ್ ಕಡೆ ಹೇಳಿನೂ ಇದ್ವಿ, ಅದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಆಗ್ತಾನೂ ಇದೆ. ದಟ್ ನಾಯಿಗಳನ್ನ ತೆಗೆದ ತಕ್ಷಣ ಅವ್ರಿಗೆ ಬೆಕ್ಕಿನ ಪ್ರಾಬ್ಲಮ್, ಬೆಕ್ಕನ್ ತೆಗೆದ ತಕ್ಷಣ ಅವ್ರಿಗೆ ಕೋತಿ ಮತ್ತೆ ಹಾವು ಪ್ರಾಬ್ಲಮ್. ಇದು ನೇಚರು. ನಾವ್ ಎಷ್ಟೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಲಿ, ಪಾಲಿಸೀಸೇ ಆಗ್ಲಿ ಮಾಡಿದ್ರು ನೇಚರ್ ಅಗೇನ್ಸ್ಟ್ ಹೋಗೋದಕ್ಕಾಗೋದಿಲ್ಲ. ನಾವು ಎಲ್ಲೋ ಒಂದ್ ಕಡೆ ನೇಚರ್ನ ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ. ಸೊ ರೀಲೊಕೇಶನ್ ಮಾಡಿದರೇನೆ ಈ ABC ಇನ್ಕ್ರೀಸ್ ಮಾಡಿದ್ವಿ ಅಂತಂದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಜನ ಏನ್ ಅಂತ ಇದಾರೆ ಅದು ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ವಿಜಯಪುರದಲ್ಲೇ ಆಗ್ಲಿ, ನಾರ್ತ್ ಕರ್ನಾಟಕದಲ್ಲೇ ಆಗ್ಲಿ, ಎಲ್ಲಾ ಕಡೆ ABC ಸೆಂಟರ್ಸ್ ಇಲ್ಲ. ಅವರು ಆ ಕೆಪಾಸಿಟಿಗೆ ನ್ಯೂಟ್ರಿಂಗ್ ಮಾಡ್ತಾನೂ ಇಲ್ಲ. ಅದ್ರ ಜೊತೆಗೆ ಇಷ್ಟು ಟೆಂಪರೇಚರ್ ಇದೆ, ಮನುಷ್ಯರೇ 35 ಡಿಗ್ರಿ ಆದ್ಮೇಲೆ ತಲೆ ಕೆಡ್ಸ್ಕೊಂಡ್ ಬಿಡ್ತಾರೆ. AC ಇಲ್ಲ, ಏನೂ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಹಂಗಿದ್ಮೇಲೆ ಪ್ರಾಣಿಗಳನ್ನು ಅಟ್ಯಾಕ್ ಮಾಡ್ತವೆ ಅನ್ನೋದನ್ನ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ಬೇಕು. ಇವತ್ತು ನಾವ್ ಏನು ಅನುಭವಿಸ್ತಾ ಇದೀವಿ ಇದು 20 ವರ್ಷಗಳ ಕಾನ್ಸಿಕ್ವೆನ್ಸಸ್. 20 ವರ್ಷದಲ್ಲಿ ಬರೀ 1-2 ಸೆಂಟರ್ ಮಾತ್ರ ಮಾಡೋದಕ್ಕೆ ಬಿಟ್ಟು ಯಾವುದು MLA MP ಫಂಡ್ಸ್ ಅಲ್ಲಿ ABC ಸೆಂಟರ್ಸ್ಗೆ ಅಥವಾ ವೆಟರ್ನರಿ ಕ್ಲಿನಿಕ್ಸ್ಗೆ ಏನೂ ಸಹಾಯ ಮಾಡ್ದರೇನೆ, ಜಾಗ ಕೊಡ್ದರೇನೆ ಇವತ್ತು ಎಲ್ಲಾ ರೋಡಲ್ಲೂ ಇಷ್ಟೊಂದು ರಾಶಿ ನಾಯಿ ಕಾಣಿಸ್ದಾಗ ಇವಾಗ ಎಲ್ಲರೂ ಎದ್ಬಿಟ್ಟು ಇಲ್ಲ ಇವ್ರ ರೈಟ್ಸು ನಮ್ ರೈಟ್ಸು ಅಂತ ಮಾತಾಡ್ತಾ ಇದಾರೆ. ಅದು ಹಿಪೋಕ್ರಿಟಿಕಲ್ ಅಂತ ಅನ್ಸುತ್ತೆ. ಒಂದು ಬ್ರೇಕ್ನ ಸಮಯ ವೀಕ್ಷಕರೇ. ಈಗ ಕೋರ್ಟ್ ಹೇಳಿದೆ, ರೇಬಿಸ್ ಪೀಡಿತ ಗುಣಪಡಿಸಲಾಗದ ಕಾಯಿಲೆ ಹೊಂದಿರುವ ಆಕ್ರಮಣಕಾರಿ ಬೀದಿ ನಾಯಿಗಳಿಗೆ ದಯಾಮರಣ ಅನುಮತಿಯನ್ನು ಕೊಟ್ಟಿದೆ ಕೋರ್ಟ್. ಬಟ್ ಇನ್ನುಳಿದಂಥ ನಾಯಿಗಳೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ತೊಂದರೆ ಕೊಟ್ಟರೆ, ಅಂದರೆ ಈಗ ರೇಬಿಸ್ ಇರದೇ ಇರೋ ನಾಯಿಗಳು ಅಥವಾ ಬೇರೆ ಬೇರೆ ಆರಾಮಾಗಿರುವಂಥ ನಾಯಿಗಳೇನಾದರೂ ಕಚ್ಚಿದ್ರೆ ಅದ್ರ ಬಗ್ಗೆ ಏನು ಕ್ರಮ ಆಗುತ್ತೆ ಹಾಗಾದರೆ ಅನ್ನೋದೊಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಇದ್ದೇ ಇದೆ.